ಇರಾನ್ ಜೊತೆಗಿನ ಎರಡನೇ ಸುತ್ತಿನ ಮಾತುಕತೆಗೆ ಮತ್ತೊಮ್ಮೆ ಬ್ರೇಕ್ ಬಿದ್ದಿದೆ. ತನ್ನ ರಾಯಭಾರಿಗಳನ್ನು ಪಾಕಿಸ್ತಾನ ಪ್ರವಾಸಕ್ಕೆ ಹೋಗದಂತೆ ಟ್ರಂಪ್ ತಡೆ ಹಿಡಿದಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವೇ ಮೇಲುಗೈಯನ್ನು ಸಾಧಿಸಿದ್ದೇವೆ, ಅಲ್ಲದೆ ನಮ್ಮ ಪ್ರತಿನಿಧಿಗಳ ಜೊತೆ ಇರಾನ್ ನೇರ ಮಾತುಕತೆಯನ್ನು ನಡೆಸೋದಿಲ್ಲ ಅಂತ ಹೇಳಾಗಿದೆ. ಅವರು ನೇರವಾಗಿ ಮಾತನಾಡದೇ ಇದ್ದಾಗ ನಾವು ಅಲ್ಲಿಗೆ ಏಕೆ ಹೋಗಬೇಕು? ಈ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಹೋಗಿ ನಮಗೇನು ಉಪಯೋಗ ಆಗತ್ತೆ? ನೇರವಾಗಿ ಆಗದ ಮಾತುಕತೆಗೋಸ್ಕರ ನಾವು 18 ಗಂಟೆಗಳ ಕಾಲ ಪ್ರಯಾಣ ಮಾಡೋ ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದಂತಹ ನಿಯೋಗವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರದ್ದುಗೊಳಿಸಿದ್ದಾರೆ. ಇವತ್ತು ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು ಎರಡನೇ ಸುತ್ತಿನ ಮಾತುಕತೆಯನ್ನು ನಡೆಸೋದಕ್ಕೆ. ಆದರೆ ಇರಾನ್ ನಿಯೋಗ ಈಗಾಗಲೇ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏನಿದೆ ಆ ನಿಯೋಗ ಹೇಳಿದೆ, ನಾವು ನೇರವಾಗಿ ಅಮೆರಿಕದ ನಿಯೋಗದ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ಅಂದರೆ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವಂಥದ್ದು ಪಾಕಿಸ್ತಾನ. ನಾವು ಪಾಕಿಸ್ತಾನ ಜೊತೆ ಮಾತಾಡ್ತೀವಿ, ಪಾಕಿಸ್ತಾನ ಹೋಗಿ ಅಮೆರಿಕದವ್ರಿಗೆ ಹೇಳುತ್ತೆ, ಮತ್ತೆ ಅಮೆರಿಕದವ್ರನ್ನ ಅವ್ರು ಏನು ಹೇಳ್ತಾರೋ ಅದನ್ನು ತಗೊಂಬಂದು ಮತ್ತೆ ನಮಗೆ ಪಾಕಿಸ್ತಾನದವ್ರು ಹೇಳ್ತಾರೆ. ಈ ರೀತಿ ಮೀಡಿಯೇಷನ್ನ ಮೂಲಕ ನಾವು ಮಾತುಕತೆಯನ್ನು ನಡೆಸ್ತೇವೆ, ಆದರೆ ನೇರವಾಗಿ ಮಾತುಕತೆಗೆ ನಾವು ಸಿದ್ಧರಿಲ್ಲ. ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ಏನು ನಾಕಾಬಂದಿಯನ್ನು ಹಾಕಿದೆ, ತನ್ನ ನೌಕಾಪಡೆಯನ್ನು ಹಾಕಿ ಅಲ್ಲಿ ನೌಕಾಪಡೆಯನ್ನು ಇರಿಸಿ ದಿಗ್ಬಂಧನವನ್ನು ಏನು ಹಾಕಿದೆ, ಆ ದಿಗ್ಬಂಧನವನ್ನು ತೆರವುಗೊಳಿಸುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ನೇರವಾಗಿ ಮಾತುಕತೆಯನ್ನು ನಡೆಸೋದಿಲ್ಲ ಅಂತ ಹೇಳಿ ಈಗಾಗಲೇ ಇರಾನ್ ಸ್ಪಷ್ಟಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ನಿಯೋಗವನ್ನು ಪಾಕಿಸ್ತಾನಕ್ಕೆ ಹೋಗದಂತೆ ಟ್ರಂಪ್ ತಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.